ಎಲ್ಲರಿಗೂ ನಮಸ್ಕಾರ. ನಾಳೆ ಶನಿ ಜಯಂತಿ ಮತ್ತು ಬಾದಾಮಿ ಅಮಾವಾಸ್ಯೆ. 13 ವರ್ಷದ ಬಳಿಕ ಈ ಒಂದು ವಿಶೇಷ ಸಂಯೋಜನೆ ನಾಳೆ ಬಂದಿರೋದು ಬಹಳ ಮಹತ್ವವಾದ ದಿನ ಆಗಿರುತ್ತೆ. ನಾಳೆ ಎಲ್ಲ ರಾಶಿಯವರು ಶನೀಶ್ವರ ಅಥವಾ ಆಂಜನೇಯ ಸ್ವಾಮಿ ಅಥವಾ ಶಿವ ಅಂದರೆ ಕಾಲಭೈರವ ಈ ದೇವರುಗಳ ಆರಾಧನೆ ಮಾಡೋದು, ಅನುಗ್ರಹ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾಳೆ ನಾವು ಯಾವೆಲ್ಲ ಕೆಲಸ ಮಾಡಬೇಕು, ಯಾವೆಲ್ಲ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ತಾವು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿದ್ರೆ ತಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮೊದಲನೇದಾಗಿ ನಾಳೆ ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಎಳ್ಳೆಣ್ಣೆ ತಲೆಗಚ್ಚಿ ಸ್ನಾನ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ನೀರಲ್ಲಿ ಬೆರೆಸಿ ಸ್ನಾನ ಮಾಡಿದ್ರೆ ಗುರುವಿನ ಅನುಗ್ರಹ ನೇರ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದಾಗ ತುಳಸಿ ದಳನ ಇಟ್ಟು ಪೂಜಿಸಬೇಕು. ಶಿವನಿಗೆ ತುಂಬೆ ಹೂವು ಅಥವಾ ಬಿಲ್ವಪತ್ರೆಯನ್ನು ಇಟ್ಟು ನಾಳೆ ಪೂಜೆ ಮಾಡೋದ್ರಿಂದ ವಿಶೇಷ ಫಲನ ತಾವು ಅನುಭವಿಸ್ಬೋದು. ನಾಳೆ ಮನೆಯಲ್ಲಿ ಪೂಜೆ ಮಾಡಿ ಹೊರಗಡೆ ಹೋಗುವ ಮುನ್ನ ಕಪ್ಪು ವಸ್ತ್ರನ ಧರಿಸಿರಬೇಕು. ಅಂದರೆ ಕಪ್ಪು ಪ್ಯಾಂಟ್, ಕಪ್ಪು ಶರ್ಟ್ ಏನೂ ಇಲ್ಲ ಅಂತಲೂ ಒಂದು ಕಪ್ಪು ಕರ್ಚೀಫರ್ ಜೋಬಲ್ಲಿ ಇಟ್ಕೋಬೇಕಾಗತ್ತೆ. ಮಧ್ಯಾಹ್ನ ಆಹಾರ ಸಂಪೂರ್ಣ ನಿಷಿದ್ಧ. ನಾಳೆ ಮಧ್ಯಾಹ್ನ ಆಹಾರ ಸೇವನೆ ಮಾಡಬಾರದು. ಸಂಜೆ ತಮ್ಮ ಕೆಲಸಗಳನ್ನು ಮುಗಿಸಿ ಮನೆಗೆ ಬಂದಾದ್ಮೇಲಿಂದ ಸೂರ್ಯ ಅಸ್ತದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ತಮ್ಮ ಮನೆ ಹತ್ತಿರ ಇರುವ ಆಂಜನೇಯ ಸ್ವಾಮಿ ಅಥವಾ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿಸಲೇಬೇಕು. ಎಷ್ಟು ಎಳ್ಬತ್ತಿ ಹಚ್ಚಬೇಕಂತ 9 ಎಳ್ಬತ್ತಿ ಹಚ್ಚಿಸಬೇಕು. ತದನಂತರ ಯಾರಾದರೂ ಬಾಲಾರಿಷ್ಟ ಪೂಜೆ ನಿವರ್ತಿ ಮಾಡ್ಕೊಳ್ಳೋರು, ತಾಯ್ತನ ಕಟ್ಟಿಸ್ಕೊಳ್ಳೋರು, ವಾಹನ ಪೂಜೆ ಮಾಡೋರು, ದೃಷ್ಟಿದೋಷ ನಿವರ್ತಿ ಮಾಡ್ಕೊಳ್ಳೋರು, ಯಂತ್ರ ಪೂಜೆ ಮಾಡೋರು, ತಡೆ ಹೊಡಿಸೋರಿದ್ದರೆ ಬೆಳಗಿನ ಪೂಜೆ ಮಾಡಬೇಕಾಗತ್ತೆ. ನಾಳೆ ತಮ್ಮ ಪಿತೃಗಳಿಗೆ ಅಂತಂದರೆ ಕಾಗೆಗೆ ಅನ್ನ ಹಾಕೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ. ಮತ್ತು ಕಡ್ಡಾಯವಾಗಿ ನಾಳೆ ಭಿಕ್ಷುಕರಿಗೆ ದಾನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವರಿಗೆ ಹಣ ಸಹಾಯ ಮಾಡ್ಬೋದು ಅಥವಾ ಆಹಾರ ಕೊಡಿಸ್ಬೋದು. ನಮ್ಮೆಲ್ಲ ದರಿದ್ರಗಳು ನಾಳೆ ನಿವರ್ತಿ ಆಗುತ್ತೆ. ಇದಿಷ್ಟು ನಾಳೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಹಾಗಾದರೆ ಯಾವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ. ಮನೆಯಲ್ಲಿ ಅನಾವಶ್ಯಕವಾಗಿ ವಾಗ್ವಾದ ಮಾಡೋದು, ಗಲಾಟೆ ಮಾಡೋದು, ಮಕ್ಕಳಿಗೆ ಹೊಡೆಯೋದು ಮಾಡಬಾರ್ದು. ನಾಳೆ ಆಲ್ಮೋಸ್ಟ್ ಮನೆಯಲ್ಲಿ ನಿಶಬ್ದವಾಗಿರಬೇಕಾಗುತ್ತೆ. ದೂರ ಪ್ರಯಾಣ ಸಂಪೂರ್ಣ ನಿಷಿದ್ಧ. ನಿಮ್ಮ ಮನೆ ಬಿಟ್ಟು ಬೇರೆ ಯಾರ ಮನೆಯಲ್ಲೂ ಅಂದರೆ ಹೊರಗಡೆ ಆಹಾರ, ಆನ್ಲೈನಿಂದ ಆಹಾರ ತರಿಸ್ಕೊಳ್ಳೋದು ನಾಳೆ ಸಂಪೂರ್ಣವಾಗಿ ನಿಷಿದ್ಧ. ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರನೇ ಸೇವನೆ ಮಾಡಬೇಕಾಗುತ್ತೆ. ಹೊಸ ಬಟ್ಟೆ ಖರೀದಿ ಮಾಡೋದು, ಮಾಂಸಾಹಾರ ಸೇವನೆ ಮಾಡೋದು, ವಾಹನ ಖರೀದಿ ಮಾಡೋದು, ಯಾವುದರ ಹೊಸ ವಿಚಾರ ಸಂಬಂಧಪಟ್ಟಂತೆ ಮಾತುಕತೆ ಆಡೋದು ನಾಳೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಾಳೆ ಕ್ಷುದ್ರ ದೇವತೆಗಳ ಆರಾಧನೆ ಆಗೋದ್ರಿಂದ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡಬಾರದು. ಪ್ರಮುಖವಾಗಿ ಮಠ ಮಧ್ಯಾಹ್ನ ಹೊತ್ತು ಅಂದರೆ 12 ಗಂಟೆಯಿಂದ 2:30ವರೆಗೂ ಮತ್ತು ಸಂಜೆ 7:30ಯಿಂದ 11 ಗಂಟೆವರೆಗೂ ಯಾರಿಗೂ ನಾಳೆ ಅನಾವಶ್ಯಕವಾಗಿ ಸಾಲ ಕೊಡಬಾರ್ದು. ಸಹಾಯ ಮಾಡ್ಬೋದು, ಆದರೆ ಸಾಲ ಕೊಡಬಾರ್ದು. ಇದಿಷ್ಟು ನಾಳಿನ ದಿನದ ಬಗ್ಗೆ ಮಾಹಿತಿ. ಶನೀಶ್ವರ ಮತ್ತು ಆಂಜನೇಯನ ಅನುಗ್ರಹ ಹಾಗೂ ಕಾಲಭೈರವ ಅನುಗ್ರಹ ತಮ್ಮ ಮೇಲೆ, ತಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.